ಹಾಯ್ ಎಲ್ರಿಗೂ ನಮಸ್ಕಾರ. ಇದು ನನ್ನ ಒಂದು ಕಿರು ಪರಿಚಯದ ಚುಟುಕು ವಿಡಿಯೋ. ಆ್ಯಕ್ಚುಲಿ ವಿಡಿಯೋ ಮಾಡ್ತಾ ಇರೋ ಕಾರಣ ಒಂದು ಸಿಂಪಲ್ ಏನಂತಂದರೆ, ನನಗೆ ಗೊತ್ತಿರುವಂಥ ಹಲವಾರು ಈ ಬಿಗ್ ಬಾಸ್ಗೆ ಹೋಗಿರೋ ಕಂಟೆಸ್ಟೆಂಟ್ ಆಗಿರ್ಬೋದು, ಅಥವಾ ಕೆಲವು ಯೂಟ್ಯೂಬರ್ಸ್ ಆಗಿರ್ಬೋದು, ಕಾಂಟೆಂಟ್ ಕ್ರಿಯೇಟರ್ಸ್ ಆಗಿರ್ಬೋದು, ನಟರಾಗಿರ್ಬೋದು, ಎಷ್ಟೊಂದು ಜನ ಈಗ ಇನಿಷಿಯಲ್ ಸ್ಟೇಜಲ್ಲಿ ಒಂದು ಕಡೆ ಆ್ಯಕ್ಟ್ ಮಾಡಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ ಅಂದ್ಕೊಂಡವರು ಅವಕಾಶ ಸಿಗದೇ ಇದ್ದಾಗ ಕೊನೆಗೆ ತಾವಾಗೆ ಒಂದು ಪ್ರೊಡಕ್ಷನ್ ಹೌಸ್ಗಳನ್ನು ಓಪನ್ ಮಾಡಿಬಿಟ್ಟು ತಾವೇ ಒಂದಿಷ್ಟು ಜನನ ಕ್ಯಾಸ್ಟಿಂಗ್ ಎಲ್ಲ ಮಾಡಿಬಿಟ್ಟು ಚಿಕ್ಕ ಚಿಕ್ಕದಾಗಿ ಚುಟುಕಾಗಿ ಒಂದು ಸಿನಿಮಾವನ್ನು ಮಾಡುವಂಥ ಪ್ರಯತ್ನ ಪಡ್ತಾ ಇದ್ದಾರೆ. ಅಂತ ಒಂದು ಲಿಸ್ಟಲ್ಲಿ ಕೆಲವು ನನ್ನ ಸ್ನೇಹಿತರು ಇದ್ದಾರೆ. ಸೊ ಅವರೆಲ್ಲ ಈಗ ಒಂದು ಅನೌನ್ಸ್ಮೆಂಟ್ ಯಾರ್ದೋ ಕೇಳ್ಪಟ್ಟಾಗ ಅವ್ರು ಆ್ಯಕ್ಚುಲಿ ಗಿಡಿಷನ್ಸ್ ಎಲ್ಲ ಪ್ರೈವೇಟಾಗಿ ಕರೆದ್ಬಿಟ್ಟು ಮಾಡಿ ಮುಗಿಸ್ಬಿಟ್ಟಿದಾರಂತೆ. ಅದಾದಮೇಲೆ ಈಗ ನಾನು ಕಾಲ್ ಮಾಡ್ಬಿಟ್ಟು, ಬ್ರದರ್ ನನಗೆ ಐ ವುಡ್ ಲವ್ ಟು ಆ್ಯಕ್ಟ್ ಏನಾದರೂ, ಅವ್ರಿಗೂ ಯಾವ ಥರ ಮಾತಾಡ್ತಾ ಇದ್ದಾರೆ ಅಂದರೆ, ನಾನು ಆ್ಯಕ್ಟ್ರ್ ಅನ್ನೋದೇ ಗೊತ್ತಿಲ್ಲ ಅನ್ನೋ ವಿಚಾರವನ್ನು ಹೇಳ್ತಾ ಇದ್ದಾರೆ. ಸೊ ಅದರಿಂದ ನನಗೆ ಈ ವಿಡಿಯೋ ಮಾಡಲೇಬೇಕು ಇವತ್ತು ಅಂತ ಅನಿಸ್ತು. ಸೊ ದಯವಿಟ್ಟು ಎಲ್ಲರೂ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ನನ್ನ ಹೆಸರು ಸುಶಾಂತ್ ಶೆಟ್ಟಿ ಅಂತ, ನಿಮಗೆಲ್ಲ ಗೊತ್ತಿರುವಂತೆ. ವಯಸ್ಸು 29. ಸೊ ನಾನು ಓದಿರುವಂಥದ್ದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್. 2017ರಲ್ಲೇ ನಿಟ್ಟೆ ಇಂಜಿನಿಯರಿಂಗ್ ಕಾಲೇಜ್ ಮಂಗಳೂರು, ಅಲ್ಲಿ ಪಾಸ್ಔಟ್ ಆಗ್ತೀನಿ. ಅದಾದಮೇಲೆ ನನ್ನ ಚಿಕ್ಕ ವಯಸ್ಸಿನಿಂದ ನನಗೆ ನಟನೆ ಅನ್ನೋದ್ರ ಮೇಲೆ ಸಿಕ್ಕಾಪಟ್ಟೆ ಆಸೆ. ನಟನೆಗಿಂತ ಹೆಚ್ಚಾಗಿ ಸ್ಟೇಜ್ ಅಂದರೆ ತುಂಬ ಆಸೆ. ಸೊ ಸ್ಟೇಜ್ ಇಸ್ ಲೈಕ್ ಮೈ ಫ್ರೀಡಮ್ ಅಂತಾರಲ್ಲ, ಆ ಥರ ಒಂದು ಫೀಲ್ ನನಗೆ. ಸ್ಟೇಜಿಗೆ ಹೋಗಿ ಪಬ್ಲಿಕ್ ಸ್ಪೀಕಿಂಗ್ ಮಾಡೋದಾಗಲಿ, ಡ್ಯಾನ್ಸ್ ಮಾಡೋದಾಗಲಿ, ಅಥವಾ ಸ್ಟೇಜಲ್ಲಿ ಹಾಡು ಹೇಳೋದಾಗಲಿ, ಅಥವಾ ಸ್ಟೇಜಲ್ಲಿ ಆ್ಯಕ್ಟ್ ಮಾಡೋದಾಗಲಿ, ಇವೆಲ್ಲವೂ ಇಷ್ಟ. ಬಟ್ ಅದರಲ್ಲಿ ನನಗೆ ಭಾಳ ಪ್ರಮುಖವಾಗಿ ಒಂದು ಸ್ಟೇಜಲ್ಲಿ ನಟನೆ ಅನ್ನುವಂಥದ್ದು, ಎಮೋಟ್ ಮಾಡೋವಂಥದ್ದು ಸಿಕ್ಕಾಪಟ್ಟೆ ಇಷ್ಟ. ಅದೆಷ್ಟೋ ಜನಕ್ಕೆ ಗೊತ್ತಿಲ್ಲ. ಸೊ ನಾನು ಒಬ್ಬ ಆನ್ ಸ್ಪಾಟ್ ಸ್ಟೇಜ್ ಆರ್ಟಿಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಿಮಗೆ ಯಾವ ಎಮೋಷನ್ ಎಲ್ಲಿ ಬೇಕು ಅಲ್ಲಿ ನಂಗೆ ವ್ಯಕ್ತಪಡಿಸುವಂಥ ಕೆಪಾಸಿಟಿ ಇದೆ, ಆ ಸ್ಪಾಂಟನಿಟಿ ಇದೆ, ಮಾತುಗಾರಿಕೆಯಲ್ಲಿ ಚಾಕಚತುರ್ಯತೆ ಇದೆ. ಬಟ್ ಏನಂತಂದರೆ, ಇವತ್ತು ಫಿಲಮ್ ಇಂಡಸ್ಟ್ರಿ ಅಂತ ಬಂದರೆ ಯಾವುದೇ ರೀತಿಯ ಒಂದು ಪ್ರಮೋಷನ್ ಇವೆಂಟು ಅಥವಾ ಒಂದು ಪ್ರೀಮಿಯರ್ ಏನಂತಾರೆ ಟೀಸರ್ ಲಾಂಚ್ ಇವೆಂಟು, ಟ್ರೈಲರ್ ಲಾಂಚ್ ಇವೆಂಟ್, ಈ ಥರ ಎಲ್ಲ ಬಂದರೆ ನಾವು ಅವಕಾಶಕ್ಕೋಸ್ಕರ ತುಂಬ ಕಾತುರದಿಂದ ಕಾಯ್ತಾ ಇರ್ತೀವಿ. ಬಟ್ ಇವತ್ತೇನಾಗಿದೆ ಅಂತಂದರೆ, ಗುರು ನೀನು ಹುಡುಗಿ ಅಲ್ಲ ಹುಡುಗ ಹೋಗಿ ಸ್ಟೇಜ್ ಮೇಲೆ ಮಾತಾಡಿದ್ರೆ ಯಾರು ನೋಡ್ತಾರೆ ಅನ್ನೋ ಒಂದು ಮಾತು ಬರ್ತಾ ಇದೆ. ಆ ಕಾರಣದಿಂದ ಪ್ರಾಬಬ್ಲಿ ಆ್ಯಂಕರಿಂಗ್ ಅನ್ನೋ ವಿಚಾರದಲ್ಲಿ ನಮಗೆ ಜಾಸ್ತಿ ಸ್ಟೇಜ್ ಸಿಗ್ತಾಯಿಲ್ಲ. ಹಾಗಂತ ನಾನು ಕೆಲವು ಕಾರ್ಪೊರೇಟ್ ಆ್ಯಂಕರಿಂಗ್ಸ್ ಮಾಡಿದ್ದೀನಿ. ಆ ವಿಡಿಯೋಸ್ಗಳನ್ನು ಅಷ್ಟು ಎಡಿಟ್ ಮಾಡಿ ಹಾಕೋದಕ್ಕೆ ನನ್ನ ಹತ್ರ ಎಡಿಟರ್ ಇಲ್ಲ. ಬಟ್ ನನ್ನ ಕೈಲಾಗೋ ಅಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ. ಬಟ್ ಒಂದು ವಿಚಾರ ಇದು ನಂಗೆ ಅವಾರ್ ಮಾಡಲೇಬೇಕಾಗಿತ್ತು. ಬಿಕಾಸ್ ಐ ಆಮ್ ಅ ಪ್ರೊಫೆಷ್ನಲಿ ಟ್ರೈನ್ಡ್ ಆ್ಯಕ್ಟರ್ ಆ್ಯಕ್ಚುಲಿ ಅನ್ನೋದನ್ನು. ಪ್ರೊಫೆಷ್ನಲಿ ಟ್ರೈನ್ಡ್ ಅನ್ನೋ ಮಾತ್ರಕ್ಕೆ ನೀವು ನನಗೆ ಕ್ವಶನ್ ಕೇಳ್ಬೋದು, ಎಲ್ಲಿ ನೀನು ರಂಗಶಂಕರಕ್ಕೆ ಹೋಗಿದ್ಯಾ ಅಥವಾ ನ್ಯೂಯಾರ್ಕ್ ಫಿಲಮ್ ಅಕಾಡೆಮಿಗೆ ಹೋಗಿದ್ಯಾ, ಎಲ್ಲೋಗಿದ್ಯಾ ಅಂತ. ಗೈಸ್, ಒಂದು ವಿಚಾರ ಹೇಳ್ತೀನಿ. ಟು ಗೆಟ್ ಪ್ರೊಫೆಷ್ನಲಿ ಟ್ರೈನ್ಡ್ ಇಟ್ ನೀಡ್ ನಾಟ್ ಬಿ ಆಲ್ವೇಸ್ ಬೈ ನೀವು ರಂಗಶಂಕರಕ್ಕೆ ಹೋಗ್ಬೇಕು, ಇಲ್ಲೋಗ್ಬೇಕು ಅಂತಲ್ಲ. ರಕ್ಷಿತ್ ಶೆಟ್ಟಿ ಥರ ಇಂಜಿನಿಯರಿಂಗಿಂದ ನಿಮ್ದೇನೇನು ಸ್ಟೇಜಸ್ ಇದೆ, ಪ್ಲ್ಯಾಟ್ಫಾರ್ಮ್ಸ್ ಇದೆ, ಅಲ್ಲೆಲ್ಲ ಅಪಾರ್ಚುನಿಟಿಗಳನ್ನು ತೊಗೊಂಡು ಆ್ಯಕ್ಟ್ ಮಾಡ್ತಾ ಬಂದರೆ, ಶಾರ್ಟ್ ಫಿಲ್ಮ್ಸ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಬಂದರೆ ನಿಮ್ಮ ಆ್ಯಕ್ಟಿಂಗ್ ಸ್ಕಿಲ್ ಏನಾದ ಪ್ರೂವ್ ಮಾಡ್ಬೋದು. ಸೊ ಕೆಲವು ಕ್ಲಿಪ್ಸ್ ನಿಮಗೋಸ್ಕರ ಇದ್ದೀವಿ. ಆ್ಯಕ್ಚುಲಿ ಇಟ್ ಇಸ್ ನಾಟ್ ಜಸ್ಟ್ ಡೈಲಾಗ್ ಡೆಲಿವರಿ. ನಿಮ್ಗೆ ಕೊಟ್ಟಿರೋ ಡೈಲಾಗನ್ನು ಹೇಳೋ ಅಂಥದ್ದಷ್ಟೇ ಅಲ್ಲ, ನಿಮ್ಮ ಎಮೋಷನನ್ನು ಎಮೋಟ್ ಮಾಡುವಂಥದ್ದೇ ಮೊದಲನೆಯ ಆ್ಯಕ್ಟಿಂಗಿನ ಸ್ಕಿಲ್. ಸೊ ನಮ್ಮ ಒಂದು ಕನ್ನಡದಲ್ಲಿ ನವರಸಗಳು ಅಂತ ನಾವೇನು ಹೇಳ್ತೀವಿ, ನವರಸಾಸ್ ಆಫ್ ಆ್ಯಕ್ಟಿಂಗ್. ಸೊ ಆ ನವರಸಗಳನ್ನು ನಿಮಗೆ ತೋರಿಸುವಂಥ ಒಂದು ಪುಟ್ಟ ಪ್ರಯತ್ನ ಇದೀಗ ನಿಮ್ಮ ಮುಂದೆ. ದಯವಿಟ್ಟು ಸಂಪೂರ್ಣವಾಗಿ ವಿಡಿಯೋ ನೋಡಿ. ಮೊದಲೇದು ಶೃಂಗಾರ, ಲವ್ ಅಥವಾ ರೊಮ್ಯಾನ್ಸ್. ಚಿನ್ನು ಎರಡನೇದು ಹಾಸ್ಯ. ಮೂರನೇದು ಕರುಣ.
ನಾಲ್ಕನೇದು ರೌದ್ರ ಅಂದ್ರೆ ಹ್ಯಾಂಗರ್. ನಾನು ಬಿಡಲಾರೆ. ಐದನೇದು ವೀರ, ಹೀರೋಯಿಸಮ್, ಕರೇಜ್. ಏಕೆ ಅಲ್ಲಿರುವೆ ಇಂದು ಆಕಾಂಕ್ಷೆಯನ್ನು ಮಾಡಲೇಬೇಕು. ವೀರ. ಆರನೇದು ಭಯಾನಕ. ಇದು ಇಲ್ಲ ತಾಯಿ, ನಾನಲ್ಲ, ನಾನಲ್ಲ ತಾಯಿ, ಇಲ್ಲ, ನಾನು ತಪ್ಪು ಮಾಡಲಿಕ್ಕೆ ಸಾಧ್ಯ ಇಲ್ಲ ತಾಯಿ, ನಾನಲ್ಲ, ತಪ್ಪು ನಾನಲ್ಲ, ನಾ ಮಾಡಿಲ್ಲ. ಏಳನೇದು ಬಿಭತ್ಸ ಅಂದ್ರೆ ಡಿಸ್ಕಸ್ಟ್. ನೋಡಲಾರಿಲ್ಲ ಅದು, ಇದು ನೋಡಲಾರಿ. ಎಂಟನೇದು ಅದ್ಭುತ. ಅದ್ಭುತ ಇದು ಎಂತ ಅದ್ಭುತ ಇದು. ಅದ್ಭುತ, ಬಹು ಚಂದವಾಗಿದೆ. ಅಯ್ಯೋ. ಕೊನೆಯ ರಸ ಒಂಬತ್ತನೇದು ಶಾಂತ. ಥ್ಯಾಂಕ್ ಯು ಸ್ನೇಹಿತರೆ. ಬಟ್ ನಾನೊಂದು ಕಟ್ಟ ಕಡೆಯ ರಸ ಇದು. ಆ್ಯಕ್ಚುಲಿ ನವರಸಗಳಲ್ಲೂ ಒಂದು ರಸ, ಬಟ್ ಅದನ್ನು ನಾನು ಅದ್ಭುತವಾಗಿ ಮಾಡ್ತೀನಿ ಅಂತ ತುಂಬ ಜನ ಹೇಳಿದ್ರು. ಅದರಿಂದ ಅದನ್ನೊಂದು ವ್ಯಕ್ತಪಡಿಸ್ಬಿಟ್ಟು ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಅದು ಅಳುವಿನ ರಸ. ಆ್ಯಕ್ಚುಲಿ ಥ್ಯಾಂಕ್ ಯು, ಧನ್ಯವಾದ.